ಡೀಸೆಲ್, ಸಿಎನ್ಜಿ ಮತ್ತು ಎಲ್ಪಿಜಿ ದರ ಏರಿಕೆ ವಿರುದ್ಧ ಹುಬ್ಬಳ್ಳಿ, ಧಾರವಾಡ ಮಹಾನಗರ ಹಾಗೂ ಗ್ರಾಮೀಣ ಕಾಂಗ್ರೆಸ್ ಸಮಿತಿಗಳ ವತಿಯಿಂದ ಶನಿವಾರ ಹುಬ್ಬಳ್ಳಿಯಲ್ಲಿ ವಿನೂತನ ಎತ್ತಿನ ಬಂಡಿ ಪ್ರತಿಭಟನೆ ನಡೆಯಿತು. ಲ್ಯಾಮಿಂಗ್ಟನ್ ರಸ್ತೆಯ ಕಾಂಗ್ರೆಸ್ ಕಚೇರಿಯಿಂದ ತಹಶೀಲ್ದಾರ್ ಕಚೇರಿವರೆಗೆ ರ್ಯಾಲಿ ನಡೆಸಿದ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಕಾಂಗ್ರೆಸ್ ಮುಖಂಡರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜನಸಾಮಾನ್ಯರ ಬದುಕಿನ ಮೇಲೆ ಹೊರೆ ಹಾಕ್ತಾ ಇದೆ ಅಂತ ಆರೋಪಿಸಿದರು. ಈ ವೇಳೆ ಮಾತನಾಡಿದ ಹುಬ್ಬಳ್ಳಿ, ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಲ್ತಾಫ್ ಹಳ್ಳೂರ, ಯುದ್ಧದ ಹೆಸರಲ್ಲಿ ಇಂಧನ ದರ ಏರಿಕೆ ಮಾಡಿ ಜನರನ್ನ ಸಂಕಷ್ಟಕ್ಕೆ ತಳ್ಳುವ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಪಂಚರಾಜ್ಯ ಚುನಾವಣೆಗಳವರೆಗೆ ಮೌನವಾಗಿದ್ದ ಬಿಜೆಪಿ ಚುನಾವಣೆ ಮುಗಿದ ತಕ್ಷಣ ದರ ಏರಿಕೆ ಮೂಲಕ ಜನತೆಗೆ ಮೋಸ ಮಾಡಿದೆ. ತಕ್ಷಣವೇ ಈ ನಿರ್ಧಾರವನ್ನು ಹಿಂಪಡೆಯಬೇಕು ಅಂತ ಆಗ್ರಹಿಸಿದರು. ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ಮಾತನಾಡಿ, 2013ರಲ್ಲಿಯೂ ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಬಿಕ್ಕಟ್ಟು ಎದುರಾಗಿತ್ತು. ಆದರೆ ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಜನರಿಗೆ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ಮಾತನಾಡಿ, 2013ರಲ್ಲಿಯೂ ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಬಿಕ್ಕಟ್ಟು ಎದುರಾಗಿತ್ತು. ಆದರೆ ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಜನರಿಗೆ ಹೊರೆಯಾಗದಂತೆ ಸಬ್ಸಿಡಿ ಮೂಲಕ ಪೆಟ್ರೋಲ್ ಹಾಗೂ ಡೀಸೆಲ್ ದರವನ್ನು ನಿಯಂತ್ರಿಸಿದ್ರು. ಇದೀಗ ಕೇಂದ್ರ ಸರ್ಕಾರ ಜನಪರ ಚಿಂತನೆ ಬಿಟ್ಟು ಬೆಲೆ ಏರಿಕೆ ಮೂಲಕ ಜನರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ. ಕೂಡಲೇ ಈ ಕ್ರಮವನ್ನ ಹಿಂಪಡೆಯಬೇಕು ಅಂತ ಒತ್ತಾಯಿಸಿದ್ರು. ಬಳಿಕ ಪ್ರತಿಭಟನಾಕಾರರು ರಾಷ್ಟ್ರಪತಿಗಳಿಗೆ ಉದ್ದೇಶಿಸಿದ ಮನವಿ ಪತ್ರವನ್ನ ತಹಶೀಲ್ದಾರರ ಮೂಲಕ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಪಾಲಿಕೆ ಸದಸ್ಯ ಇಮ್ರಾನ್ ಎಲಿಗಾರ, ಚಂದ್ರಶೇಖರ್ ಜುಟ್ಟಲ್, ಸದಾನಂದ ಡಂಗಣ್ಣವರ, ಶಿವಾನಂದ ಮುತ್ತಣ್ಣವರ, ಪ್ರೇಮನಾಥ ಚಿಕ್ಕತುಂಬುಳ, ಅರ್ಜುನ್ ಪಾಟೀಲ್ ಸೇರಿದಂತೆ ಹಲವಾರು ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಬಿಜೆಪಿ ಸರ್ಕಾರಕ್ಕೆ ಕೇವಲ ಯುದ್ಧದ ನೆಪ ಒಡ್ಡಿ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏನು ಏರಿಸಿದ್ದಾರೆ ಅದನ್ನ ವಿರೋಧಿಸಿ ನಾವಿವತ್ತು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಈ ಎತ್ತಿನ ಬಂಡಿಯಲ್ಲಿ ಹೋಗಿ ತಹಸೀಲ್ದಾರರಿಗೆ ಮನವಿಯನ್ನ ಕೊಡ್ತಾ ಇದೀವಿ. ರಾಷ್ಟ್ರಪತಿಗಳಿಗೆ ತಹಸೀಲ್ದಾರ್ ಮುಖಾಂತರ ಮನವಿ ಕೊಡ್ತಾ ಇದೀವಿ. ಇವರು ಸುಮ್ಮನೆ ಅದನ್ನ ನೆಪ ಒಡ್ಡಿ ಪವರ್ ಬ್ಯಾರೆಲ್ ಬೆಲೆ ಏನ್ ಬಹಳ ಅದು ಫರ್ಕ್ ಆಗಿಲ್ಲ. ಇದೇ ರೇಟ್ ನಲ್ಲಿ ಮನಮೋಹನ್ ಸಿಂಗ್ ಅವರು ಇದ್ದಾಗ ಇದೇ ರೇಟ್ ಇತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪವರ್ ಬ್ಯಾರೆಲ್ ಬೆಲೆ. ಆದ್ರೆ ಅವಾಗ 70 ಒಳಗೆ ಅವರು ಪೆಟ್ರೋಲ್ ಕೊಟ್ರು, 50 ರೂಪಾಯಿ ಒಳಗಡೆ ಡೀಸೆಲ್ ಕೊಟ್ರು ಅವರು. ಆದ್ರೆ ಇವರು ಯಾಕಂದ್ರೆ ಅವಾಗೂ ಕೂಡ ಇಂಥ ಸಮಸ್ಯೆ ಬಂದಾಗ ಸಬ್ಸಿಡೈಸ್ ಮಾಡಿ ಜನರಿಗೆ ಹೊರೆ ಆಗದಂತೆ ಮನಮೋಹನ್ ಸಿಂಗ್ ಅವ್ರು ನೋಡ್ಕೊಂಡ್ರು, ಕಾಂಗ್ರೆಸ್ ಸರ್ಕಾರ ನೋಡ್ಕೊಂತು. ಈಗ ಇವರು ಅದನ್ನ ನೆಪ ಒಡ್ಡಿ ಏನು ಈ ರೀತಿ ನಮ್ಮ ಮೇಲೆ ಜನರ ಮೇಲೆ ಹೊರೆ ಆಗ್ತಾ ಇದಾರೆ. ಸುಮ್ಮನೆ ಅದು ನೆಪ. ಇದರ ಪ್ರಸಂಗ ಬಿದ್ದರೆ ಸ್ವಲ್ಪ ಸಬ್ಸಿಡೈಸ್ ಮಾಡಿ ಕೊಡ್ಬೇಕು, ಆದ್ರೆ ಸಾಮಾನ್ಯ ಜನರ ಮೇಲೆ ಇದು ಹೊರೆ ಆಗಬಾರ್ದು ಅಂತ ನಾವು ಇದನ್ನ ವಿರೋಧಿಸಿ ಈಗ ಒಂದು ಮೆರವಣಿಗೆಯನ್ನು ಮಾಡ್ತಾ ಇದೀವಿ. ಈಗ ಚಕ್ಕಡಿ ಬಂಡಿ, ಎತ್ತಿನ ಬಂಡಿಯಲ್ಲಿ ನಾವು ಮೆರವಣಿಗೆಯನ್ನ ಮಾಡಿ ತಹಸೀಲ್ದಾರ್ ಕಚೇರಿಗೆ ತೆರಳ್ತಾ ಇದೀವಿ.
ನಮ್ಮ ದೇಶದ ಪ್ರಧಾನಮಂತ್ರಿ ಅಚ್ಚೇ ದಿನ ಹಿಂಗೆ ಅಂತ ಹೇಳಿದ್ರೆ, ಆದ್ರೆ ಅಚ್ಚೇ ದಿನ ಸಿರ್ಫ್ ಅವ್ರಿಗೆ ಬರುವಂತದ್ದು ಇವತ್ತು ನಾವು ನೋಡ್ತಾ ಇದೀವಿ. ಇವತ್ತು ಇಡೀ ರಾಜ್ಯದಲ್ಲಿ ಎಲೆಕ್ಷನ್ ಯಾವ ರೀತಿ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಎಲೆಕ್ಷನ್ ಆದ ತಕ್ಷಣ ಬೆಲೆ ಏರಿಕೆ ಯಾವ ರೀತಿ ಮಾಡ್ಬೇಕು ಅನ್ನುವಂಥದ್ದು ಇವತ್ತು ಬಿಜೆಪಿ ಅವರು ನೋಡಿ ಕಲಿಯುವಂತದ್ದು ಇವತ್ತು ಆಗಿದೆ. ಇವತ್ತು ಜನ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಖಂಡಿಸಿ ಇವತ್ತು ಜನ ಪರದಾಡುವಂತ ಜನ ಇವತ್ತು ಆಗ್ತಾ ಇದೆ. ಮುಂದ್ ಬರುವಂತ ದಿನಗಳಲ್ಲಿ ಇವತ್ತು 3 ರೂಪಾಯಿ ಇವತ್ತು ಪ್ರತಿ ಲೀಟರ್ಗೆ ಏರಿಸಿದ್ದಾರೆ. ಮುಂದ್ ಬರುವಂತ ದಿನದಲ್ಲಿ ಡೀಸೆಲ್ ಎಲ್ಲಿ 100 ರೂಪಾಯಿ ದಾಡ್ತೈತೆ ಏನಪ್ಪಾ ಅನ್ನುವಂತ ಗಮನದಲ್ಲಿ ಇಟ್ಕೋಬೇಕಾಗಿದೆ. ಅದು ವಿಶೇಷವಾಗಿ ಪೆಟ್ರೋಲ್ ಕೂಡ ಇವತ್ತು 100 ರೂಪಾಯಿ ದಾಟಿದೆ, ಸಂಚುರಿಯನ್ನು ಕೂಡ ದಾಟಿದೆ. ಇವತ್ತು ವಿಶೇಷವಾಗಿ ಆದ್ರೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಇವತ್ತು ನಿರ್ಲಕ್ಷ್ಯ ವಹಿಸುವಂತದ್ದು ಇವತ್ತು ನಡೀತಾ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷಲಿಂತ್ರ ಇವತ್ತು ಓಟ್ ಮೆರವಣಿಗೆ ಇಲ್ಲಿಂತ್ರ ನಮ್ಮ ಕಾಂಗ್ರೆಸ್ ಕಚೇರಿಲಿಂತ್ರ ತಹಸೀಲ್ದಾರ್ ಆಫೀಸ್ ಮನೆಗೆ ಹೋಗಿ ಮನವಿ ಕೊಡುವಂತ ಮುಖಾಂತರ ಮಾಡ್ತಾ ಇದ್ವಿ. ಮುಂದ್ ಬರುವಂತ ದಿನಗಳಲ್ಲಿ ಜನ ವಿರೋಧಿ ಸರ್ಕಾರ, ಕೇಂದ್ರ ಸರ್ಕಾರ ಏನಾದ್ರೂ ಇದೇ ರೀತಿ ನೀತಿಯನ್ನ ತೋರ್ಸಕತ್ರ ಅಂದ್ರೆ ನಾವು ಹೋರಾಟದ ಮೂಲಕ ತೆಕ್ಕ ಪಾಠ ಕಲಿಸುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಸಂದರ್ಭ ಹೇಳ್ತಾ ಇದ್ದೀನಿ. ಕೇಂದ್ರ ಸರ್ಕಾರದ ಇದೇ ನಮ್ಮ ಜಿಲ್ಲೆಯ ಸಂಸದರಾದಂತ ಪ್ರಹ್ಲಾದ್ ಜೋಶಿ ಅವರು, ರಾಹುಲ್ ಗಾಂಧಿ ಅವರು ಲಾಸ್ಟ್ ಟೈಮ್ ಹೇಳಿದ್ರೆ ಇಲ್ಲ ಈ ರೀತಿ ಪೆಟ್ರೋಲ್ ಡೀಸೆಲ್ ಏರಿಕೆ ಆಗುದು ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ರೆ, ಏನಂತ ಹೇಳಿದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ಗಟ್ಟಾಗಿದ್ದಾರೆ, ಏನೂ ಆಗಲ್ಲ, ಯಾವ್ದು ಕೂಡ ಪೆಟ್ರೋಲ್ ಡೀಸೆಲ್ ಹೆಚ್ಚಿಗೆ ಆಗಲ್ಲ ಅನ್ನುವಂತ ಮಾತನ್ನ ಹೇಳಿದ್ರೆ, ಈಗ ಹೇಳಿದ 15 ದಿನ ಆಗಿಲ್ಲ, ಇವತ್ತು ಡೀಸೆಲ್ ಮತ್ತು ಪೆಟ್ರೋಲ್ ಹೆಚ್ಚಿಗೆ ಆಗಿದೆ. ಇವತ್ತು ಸಂಸದರು ಆಗಿರ್ಬೋದು, ಸೆಂಟ್ರಲ್ ಮಿನಿಸ್ಟರ್ ಆಗಿರ್ಬೋದು, ಬಿಜೆಪಿ ಕೇಂದ್ರ ಸರ್ಕಾರ ಇವತ್ತು ಫೇಲ್ಯೂರ್ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾ ಹೇಳಿಕೆ ಬಯಸ್ತಾ ಇದ್ದೀನಿ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಲಿಂತ್ರ ಇವತ್ತು ಏನ್ ಹಳೆ ಕಾಲದಲ್ಲಿ ಏನು ಚಕಡಿಯ ಮುಖಾಂತರ ಕೆಲಸವನ್ನ ಇತ್ತಲ್ಲ, ಅದೇ ರೀತಿ ಇವತ್ತು ತಗೊಂಡ್ಬರುವಂತ ಕೆಲಸವನ್ನು ಮಾಡುವಂತ ಸಿದ್ಧ ಅನ್ನುವಂಥದ್ದು ಕೂಡ ಕಂಡು ಬರುವುದ ಕಾರಣದಿಂದ ಇವತ್ತು ಕಾಂಗ್ರೆಸ್ ಪಕ್ಷಲಿಂತ್ರ ಇವತ್ತು ಚಕಡಿ ಮುಖಾಂತರ ತಹಸೀಲ್ದಾರ್ ಆಫೀಸ್ಗೆ ಮನವಿ ಕೊಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇವತ್ತು ಭಾರತ ದೇಶವನ್ನ ಸಂಪೂರ್ಣವಾಗಿ ಇವತ್ತು ಅದಾನಿ, ಅಂಬಾನಿ ಇನ್ನಿತರ ಎಲ್ಲಾ ದೇಶದ ದೊಡ್ಡ ಎಲ್ಲ ಬಿಸಿನೆಸ್ ಮ್ಯಾನ್ಗಳಿಗೆ 1 ರೂಪಾಯಿಗೊಂದು ಎಕರೆ ಜಮೀನುಗಳನ್ನು ಮಾರಿ ಇಡೀ ದೇಶವನ್ನ ಇವತ್ತು ನರೇಂದ್ರ ಮೋದಿ ಅವರು ಇವತ್ತು ಹಣ ಇಟ್ಟಿರ್ತಕ್ಕಂತ ಒಂದು ಪರಿಸ್ಥಿತಿಯಿಂದ ದೇಶದ ಹಣಕಾಸಿನ ವ್ಯವಸ್ಥೆ ಸಂಪೂರ್ಣವಾಗಿ ಬುಡಮೇಲಾಗಿದೆ. ಇವತ್ತು ಸಾರ್ವಜನಿಕರಿಗೆ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು, ಬಂಗಾರ ಖರೀದಿ ಮಾಡಬೇಡ್ರಿ, ಪೆಟ್ರೋಲ್ ಡೀಸೆಲ್ ಜಾಸ್ತಿ ಯೂಸ್ ಮಾಡಬೇಕು ಹೋಗ್ಬೇಡ್ರಿ, ಜಾಸ್ತಿ ತಿನ್ನಕ್ ಹೋಗ್ಬೇಡ್ರಿ, ಈ ರೀತಿ ಹೇಳಿಕೆ ಕೊಡೋದ್ರಿಂದ ಎಣ್ಣೆಯನ್ನ ಜಾಸ್ತಿ ಯೂಸ್ ಮಾಡಬೇಡ್ರಿ, ಪೌಡರ್ ಹಚ್ಕೊಂಡು ಜಾಸ್ತಿ ಮೇಕಪ್ ಮಾಡ್ಕೋಬೇಡ್ರಿ, ಈ ರೀತಿ ಹೇಳ್ತಕ್ಕಂತ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅವ್ರು ಹೇಳಿರ್ತಕ್ಕಂತ ಹಲವಾರು ವಿಡಿಯೋಗಳು ನಾವು ನೋಡಿದೀವಿ. ಅವರು ಸಾರ್ವಜನಿಕರಿಗೆ ಕೇಳಿರ್ತಕ್ಕಂಥದ್ದು ಒಂದೇ, ನನಗೆ 6 ತಿಂಗಳು ಟೈಮ್ ಕೊಡ್ರಿ, ಈ ದೇಶದ 1 ರೂಪಾಯಿಯನ್ನ ನಾನು ಯಾವ ರೀತಿಯಾಗಿ ಅದಕ್ಕೆ ಬೆಲೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥ ಹೇಳಿಕೆ ಕೊಟ್ಟಿದ್ರು. ಅದಾದ್ಮೇಲೆ 5 ವರ್ಷ ಟೈಮ್ ಕೊಡ್ರಿ, ಇಡೀ ದೇಶವನ್ನ ಜಗತ್ತಿಗೆ ನಾನು ಗುರುವನ್ನಾಗಿ ಮಾಡ್ತೀನಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ರು. ಆದ್ರೆ ಇವತ್ತು ಸಿಲಿಂಡರ್ ಬೆಲೆ, ಡೀಸೆಲ್, ಪೆಟ್ರೋಲ್, GST, ರೋಡ್ ಟ್ಯಾಕ್ಸ್, ವಾಹನ ಟ್ಯಾಕ್ಸ್ ತಿನ್ನುವುದು A to Z ಭಾರತ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಸಂಪೂರ್ಣವಾಗಿ ಬುಡಮೇಲೆ ಮಾಡಿರ್ತಕ್ಕಂತ ಒಂದು ವ್ಯವಸ್ಥೆ ಇಡೀ ದೇಶದ ಎಕನಾಮಿಕ್ ಸಂಪೂರ್ಣ ಇವತ್ತು ಹಾಳಾಗೋಗಿದೆ. ಆದ್ರಿಂದ ಇದಕ್ಕೆ ಒಂದೇ ಒಂದು ಪರಿಹಾರ, ಈ ದೇಶದ ಜನತೆಯನ್ನ ಕ್ಷಮೆಯನ್ನ ಕೇಳಿ ನರೇಂದ್ರ ಮೋದಿ ಅವರು ಆಡಳಿತವನ್ನು ಬಿಟ್ಟು ರಾಜೀನಾಮೆಯನ್ನು ಕೊಟ್ಟು ಲೋಕಸಭೆಯನ್ನ ಇವತ್ತು ವಿಸರ್ಜನೆ ಮಾಡಿ ದೇಶದಲ್ಲಿ ಇವತ್ತು ಹೊಸ ಚುನಾವಣೆಯನ್ನು ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಆರ್ಥಿಕವಾಗಿ ಬಲಾಢ್ಯವಾಗಿ ದೇಶ ನಡೆಸ್ತಕ್ಕಂಥ ಯಾವ ಪಕ್ಷಕ್ಕೆ ಜನ ಆಶೀರ್ವಾದ ಮಾಡ್ತಾರೋ ಅವರ ಅಧಿಕಾರವನ್ನು ನಡೆಸಿ ತಕ್ಷಣ ನರೇಂದ್ರ ಮೋದಿ ಅವರು ಈ ಒಂದು ಪ್ರಧಾನಮಂತ್ರಿ ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ಹಣದುಬ್ಬರ ಸಂಪೂರ್ಣ ದೇಶದ ಆರ್ಥಿಕ ಪರಿಸ್ಥಿತಿ ಬುಡಮೇಲಾಗಿರೋದನ್ನ ನರೇಂದ್ರ ಮೋದಿ ಇದನ್ನು ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡ್ಬೇಕಂತ ನಾವು ವಿನಂತಿ ಮಾಡ್ಕೊಂತೀವಿ.